ಹಾಯ್ ಪಿಂಕಿ, ರಿಂಕಿ, ಪ್ರದೀಪ ಎಲ್ಲ ರೆಡಿಯಾಗಿ ಬಂದ್ಬಿಟ್ರಾ? ಹ್ಞೂ ಕಣ ರವಿ, ಎಲ್ಲ ರೆಡಿಯಾಗಿ ಬಂದ್ಬಿಟ್ವಿ. ನೀನು ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ಏನು ಮಸ್ತಾಗಿ ಕಾಣ್ತಿದ್ಯೋ. ಹ್ಞೂ ಕಣ ರವಿ, ಸೂಟು ಬುಟ್ಟು ಹಾಕ್ಕೊಬಿಟ್ಟಿದ್ಯಾ? ನಮ್ಮ ಅಪ್ಪಾಜಿ ಪೇಟೆಯಲ್ಲಿ ಸಂತೆಯಲ್ಲಿ ಈ ಥರ ಬಟ್ಟೆ ತಂದಿದ್ದಾರೆ ಅಂತ ಹೇಳಿದೆ. ಇದು ನೋಡಿದರೆ ಸೂಟ್ ಹಾಕೊಂಬಂದಿದ್ಯಲ್ಲೋ. ಏನಪ್ಪ ರವಿ, ದೊಡ್ಡ ಸಾವುಕಾರ ಥರ ಕಾಣಿಸ್ತೀಯಾ? ಏನು ಮಸ್ತಾಗಿ ಕಾಣಿಸ್ತಿದೆಯೋ. ಹ್ಞೂ ಕಣ, ನನಗೆ ಇದನ್ನು ಹಾಕ್ಕೊಳ್ಳೋಕ್ಕೆ ಇಷ್ಟನೇ ಇರಲಿಲ್ಲ. ಆದರೆ ನಮ್ಮಪ್ಪ ಬಲವಂತ ಮಾಡಿ ಇದು ಚೆನ್ನಾಗಿದೆ ಹಾಕೋ ಹಾಕೋ ಅಂತ ಬಲವಂತ ಮಾಡಿ ಹಾಕಿದರು. ಹೌದಾ, ಹೋಗಲಿ ಬಿಡು, ನಿನ್ನ ಡ್ರೆಸ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಪಿಂಕಿ, ನೀನು ಹೇಳಿದ್ದಿದೆ ಫ್ರಾಕಾ? ರೆಡ್ ಕಲರ್ ಅಂತ ಹೇಳ್ದಿಯಲ್ಲ, ತುಂಬ ಚೆನ್ನಾಗಿದೆ ಫ್ರಾಕ್, ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ ನಿನಗೆ. ಹಾಂ ಹೌದು ರಿಂಕಿ, ಇದೇ ಫ್ರಾಕೆ ಹೇಳಿದ್ದು, ನಮ್ಮಮ್ಮ ತೊಗೊಂಬಂದಿದ್ದು. ಚೆನ್ನಾಗಿದೆಯಾ? ಇದರಲ್ಲಿ ಎಷ್ಟು ಉದ್ದ ಕಾಣಿಸ್ತಾ ಇದೆಯಾ ನೀನು. ತುಂಬ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಪಿಂಕಿ, ಸೋ ಕ್ಯೂಟ್. ಮತ್ತೆ ನೀನು ಗಾಗ್ರಾ ಹಾಕ್ಕೊಬರ್ತೀನಿ ಅಂತ ಹೇಳಿದೆ, ಈ ಥರ ಫ್ರಾಕ್ ಹಾಕ್ಕೊಂಡಿದ್ಯಾ? ಹಾಂ ಪಿಂಕಿ, ಆ ಫ್ರಾಕ್ ನನಗೆ ನನಗೆ ತುಂಬ ಲೂಸ್ ಆಗ್ತಾಯಿತ್ತು. ಅದಕ್ಕೆ ನಮ್ಮಮ್ಮ ಹೇಳಿದ್ರು ಇವತ್ತು ಇದನ್ನೇ ಹಾಕೋ, ಅದನ್ನು ನಾಳೆ ರಿಪೇರಿ ಮಾಡಿಕೊಡ್ತೀನಿ ಅಂತ. ಅದಕ್ಕೆ ಇದನ್ನು ಹಾಕ್ಕೊಂಡೆ. ಓ ಹೌದಾ, ಇಲ್ಲಿ ಬಿಡು, ಪರವಾಗಿಲ್ಲ. ನೆಕ್ಸ್ಟ್ ಯಾವುದಾದ್ರೂ ಹಬ್ಬಕ್ಕೆ ಹಾಕೋಬೋದಲ್ವಾ? ಅದು ಹಾಗೆ ಇದ್ದರೆ. ಈಗ ಸದ್ಯಕ್ಕೆ ಇದನ್ನು ಹಾಕ್ಕೊಂಡಿದ್ಯಲ್ಲ, ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಓ ಹಾಗಿದ್ರೆ ನಿಮ್ಮ ಮನೇಲಿ ಎಲ್ಲರ ಮನೆಯಲ್ಲಿ ಎಲ್ಲ ತಯಾರಿ ನಡೀತಾ ಮುಗೀತಾ? ಎಲ್ಲ ನೀವೆಲ್ಲ ಹೊರಟ್ರಾ ಎಳ್ಳು ಬೆಲ್ಲ ಬೀರೋದಕ್ಕೆ? ಹಾಂ ರವಿ, ನಾವೆಲ್ಲ ರೆಡಿ ಆಗಿದ್ದೀವಿ ನೋಡು. ಎಲ್ಲ ರೆಡಿಯಾಗಿ ಬಂದು ವೆಯ್ಟ್ ಮಾಡ್ತಾ ನಿಂತಿದ್ದೀವಿ. ಪ್ರದೀಪನ್ ನೋಡು, ಪ್ರದೀಪನ ಡ್ರೆಸ್ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಪ್ರದೀಪ ನಿಂದು. ಹೌದು ಪ್ರದೀಪ, ನಿನ್ನ ಜುಬ್ಬ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು. ಹೌದಾ, ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಸರಿ, ಹಾಗಿದ್ರೆ ಎಲ್ಲರೂ ತಯಾರಾಗಿದ್ದೀರಾ ಅಲ್ವಾ? ಬನ್ನಿ ಮತ್ತೆ ಎಲ್ಲರೂ ಎಳ್ಳು ಬೆಲ್ಲ ಬೀರಕ್ಕೆ ಹೋಗೋಣ. ಮತ್ತು ಎಳ್ಳು ಬೆಲ್ಲ ಎಲ್ಲಿ ಬರೀ ಕೈಯಲ್ಲಿ ಬಂದಿದೆಯಾ? ಹಾಂ, ಅದು ನನ್ನ ಅಮ್ಮ ಹಿಂದೆ ತಗೋ ಬರ್ತಾ ಇದ್ದಾರೆ. ನಾನು ಮುಂದೆ ನಿಮ್ಮನ್ನು ಮಾತಾಡ್ಸೋಣ ಅಂತ ಬಂದುಬಿಟ್ಟೆ. ಹೌದಾ, ಹಾಗಿದ್ರೆ ನಮ್ಮಮ್ಮನೂ ಹಿಂದೆ ತೊಗೊಂಬರ್ತಾರೆ. ಇಬ್ಬರು ಜೊತೆಗೆ ಹೋಗೋಣ ಬಾ. ಹೋಗ್ಬಿಟ್ಟು ಎಲ್ಲರ ಮನೆಗೂ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅಂತ ಹೇಳಿ ಬರೋಣ. ಹೌದು, ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿಂದು ಸಿಹಿ ತಿಂದು ಎಲ್ಲರೂ ಒಳ್ಳೇದು ಮಾತಾಡೋಣ. ಬನ್ನಿ, ಮತ್ತೆ ಎಲ್ಲರೂ ಇಲ್ಲೇ ಮಾತಾಡ್ತಾ ನಿಂತ್ಬಿಟ್ರಲ್ಲ, ಹೊರಡೋಣವಾ ಎಲ್ಲರೂ? ಸರಿ ಆಯಿತು, ಎಲ್ಲ ಹೊರಡೋಣ ಬನ್ನಿ. ಪ್ರದೀಪ, ಹೋಗಿದ್ದ ಕಡೆ ತರಲೆ ಮಾಡಿಬಿಡ ಕಣೋ ನೀನು. ಸೈಲೆಂಟಾಗಿ ಸುಮ್ಮನೆ ಇರಬೇಕು, ಚಿಕ್ಕ ಮಕ್ಕಳನ್ನೆಲ್ಲ ರೇಗಿಸ್ಬೇಡ ನೀನು. ಇವಳೊಬ್ಳು ರಿಂಕಿ, ನಾನೇನು ಚಿಕ್ಕ ಹುಡುಗ ಏನೇ ಅವ್ರನ್ನೆಲ್ಲ ರೇಗಿಸೋದಕ್ಕೆ? ನಾನು ನನ್ನ ಪಾಡಿಗೆ ಇರ್ತೀನಪ್ಪ. ನೀನು ಏನೇನೋ ಹೇಳ್ತೀಯ ನೋಡು, ಸುಮ್ಮನೆ. ಪ್ರದೀಪ, ಜಾಸ್ತಿ ಮಾತಾಡ್ಬಿಡ ಕಣೋ, ಎಷ್ಟೋ ಮಾತಾಡ್ತೀಯ. ಲಾಸ್ಟ್ ಟೈಮ್ ನಾನು ನೋಡಲಿಲ್ವನೋ ನೀನು ಹುಡುಗರನ್ನ ಕೀಟ್ಲೆ ಮಾಡಿದ್ದು, ಅಳಿಸಿದ್ದು ಎಲ್ಲನೂ. ಈ ಸಲನೂ ಅದೇ ಥರ ಮಾಡಿದ್ರೆ ಅವ್ರ ಪೇರೆಂಟ್ಸ್ ಎಲ್ಲ ತುಂಬ ಬೇಜಾರಾಗ್ತಾರೆ. ಹೋಗಿದ್ದ ಕಡೆ ಎಲ್ಲ ಹಾಗೆಲ್ಲ ಮಾಡಬಾರ್ದು. ಅಯ್ಯೋ ಆಯ್ತು ಬಿಡಪ್ಪ, ಇವಳೇನೋ ರಿಂಕಿ ಹೇಳಿದ್ಲು ಅಂದರೆ ಅವಳಿಗೆ ಹೇಳೋಕ್ಕೆ ಇವನು ಬೇರೆ ಬರ್ತಾನೆ ಜೊತೆಗೆ. ನೀವೆಲ್ಲ ಒಂದೇ ಬಿಡು, ನನ್ನ ಯಾವತ್ತಿದ್ರೂ ದೂರ ಇರ್ತೀರಾ ನೀವು. ಯಾಕೆ ಹೀಗೆಲ್ಲ ಕಿತ್ತಾಡ್ತೀರಾ? ಫ್ರೆಂಡ್ಸ್ ಅಂದಮೇಲೆ ಎಲ್ಲರೂ ಒಂದೇನೆ. ಈ ಥರ ಎಲ್ಲ ಜಗಳ ಮಾಡಬಾರ್ದು. ರವಿ, ಪ್ರದೀಪ್, ಸುಮ್ಮನೆ ಇರಿ. ಒಬ್ರಿಗೊಬ್ರು ತಪ್ಪು ಮಾಡಿದಾಗ ಒಬ್ರಿಗೊಬ್ರು ಬುದ್ಧಿ ಹೇಳಿ ತಿದ್ದಿ ಮುಂದೆ ಹೋಗಬೇಕು. ಅದು ಬಿಟ್ಬಿಟ್ಟು ಈ ಥರ ಜಗಳ ಮಾಡ್ತಾರಾ ಯಾರಾದರೂ? ನೀನು ಸರಿಯಾಗಿ ಹೇಳ್ದೆ ಪಿಂಕಿ. ಹೇಳು ಇವ್ರಿಗೆ, ಸ್ವಲ್ಪ ಬುದ್ಧಿ ಹೇಳು ಇವರಿಗೆ. ಇವ್ರು ಯಾವಾಗಲೂ ನನ್ನ ಹೀಗೆ ಮಾಡೋದಿವರು. ಆಯಿತು, ಈಗೆಲ್ಲ ಜಗಳ ಮಾಡಬೇಡಿ ಆಯಿತಾ? ನಾವೆಲ್ಲ ಫ್ರೆಂಡ್ಸ್ ಅಲ್ವಾ? ಎಲ್ಲ ಕೆಲಸದಲ್ಲೂ ಒಟ್ಟಿಗೆ ಇರಬೇಕು, ಒಟ್ಟಿಗೆ ಓದಬೇಕು, ಒಟ್ಟಿಗೆ ಬರೀಬೇಕು, ಒಟ್ಟಿಗೆ ಆಟ ಆಡಬೇಕು. ಎಲ್ಲ ವಿಷಯದಲ್ಲೂ ನಾವು ಒಗ್ಗಟ್ಟಾಗಿರಬೇಕು. ಆಯಿತು ಪಿಂಕಿ, ನೀನು ಹೇಳ್ದಾಗೆ ಆಗಲಿ. ನಾವೆಲ್ಲ ಫ್ರೆಂಡ್ಸ್ ಅಲ್ವಾ, ಎಲ್ಲರೂ ಜೊತೆಗೆ ಇರಬೇಕು, ಜೊತೆಗೆ ಆಟ ಆಡಬೇಕು, ಏನೇ ಬಂದರೂ ಜೊತೆಗೆ ಫೇಸ್ ಮಾಡಬೇಕು. ಹೌದೌದು, ನಾವೆಲ್ಲರೂ ಒಟ್ಟಿಗೆ ಇದ್ದು ಎಲ್ಲದನ್ನು ಎದುರಿಸ್ಬೇಕು. ನಾವೆಲ್ಲ ಫ್ರೆಂಡ್ಸ್ ಅಂದಮೇಲೆ ಯಾರನ್ನೂ ಬಿಟ್ಕೊಡ್ಬಾರ್ದು. ಸರಿ, ಹಾಗಿದ್ರೆ ಈಗೆಲ್ಲರೂ ಒಟ್ಟಿಗೆ ಹೋಗೋಣವಾ ಎಳ್ಳು ಬೆಲ್ಲ ಬೀರೋದಕ್ಕೆ? ಸರಿ ಬನ್ನಿ, ಮತ್ತೆ ಯಾಕೆ ತಡ ಮಾಡ್ತಾಯಿದ್ರೆ? ಇಲ್ಲೇ ಮಾತಾಡಿಕೊಂಡು ನಾವಿಲ್ಲೇ ಜಾಸ್ತಿ ಹೊತ್ತು ತಿಂತಿದ್ರೆ ಈಗ ನಮ್ಮ ಮನೆಯವರೆಲ್ಲ ನಮ್ಮನ್ನೇ ಹುಡ್ಕೊಂಡು ಬರ್ತಾರಷ್ಟೆ. ಸರಿ ಆಯಿತು, ಬನ್ನಿ ಹೋಗೋಣ ಎಲ್ಲ.